ಭಾರತದಲ್ಲಿ ಐತಿಹಾಸಿಕ ಎಐ ಶೃಂಗಸಭೆ ನಡೀತಾ ಇದೆ. ಈ ಶೃಂಗಸಭೆಯಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಸೇರಿದಂತೆ 100 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ಒಪ್ಪಂದಗಳಿಗೂ ಸಹಿ ಬಿದ್ದಿದೆ. ಕೋಲಾರದಲ್ಲೂ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಘಟಕಕ್ಕೂ ಇದೇ ವೇಳೆ ಚಾಲನೆ ಸಿಕ್ಕಿದೆ. ಕೃತಕ ಬುದ್ಧಿಮತ್ತೆಯಲ್ಲಿ ಭಾರತ ವಿಶ್ವದಲ್ಲೇ ಹೊಸ ಮುನ್ನುಡಿ ಬರೆಯುತ್ತಿದೆ. ಮುಂಬೈ ಮತ್ತು ದೆಹಲಿಯಲ್ಲಿ ಎಐ ಇಂಪ್ಯಾಕ್ಟ್ ಶೃಂಗಸಭೆಯನ್ನ ಭಾರತ ಆಯೋಜಿಸಿದ್ದು 100ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು, 20 ರಾಷ್ಟ್ರಗಳ ಮುಖ್ಯಸ್ಥರು, 40ಕ್ಕೂ ಹೆಚ್ಚು ಜಾಗತಿಕ ತಂತ್ರಜ್ಞಾನ ಸಿಇಒಗಳನ್ನ ಒಟ್ಟುಗೂಡಿಸಿದೆ. ಸುರಕ್ಷತೆ, ಡಿಜಿಟಲ್ ಮೂಲಸೌಕರ್ಯ, ಪ್ರತಿಭೆಗಳ ಅನಾವರಣ, ಹೂಡಿಕೆಯಲ್ಲಿ ಎಐ ಕ್ರಾಂತಿ ಸೃಷ್ಟಿಸ್ತಾ ಇರುವ ಭಾರತ ಜಾಗತಿಕ ನಾಯಕತ್ವಕ್ಕಾಗಿ ಮುನ್ನುಡಿ ಇಟ್ಟಿದೆ. ಎಐ ಶೃಂಗಸಭೆಗೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಸಾಕ್ಷಿಯಾದರು. ಇನ್ನು ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ ದೇಶದ ಮೊದಲ ಟಾಟಾ ಲಘು ಹೆಲಿಕಾಪ್ಟರ್ಗಳ ನೂತನ ಘಟಕ ನಿರ್ಮಾಣವಾಗಿದೆ. ಈ ಘಟಕಕ್ಕೆ ವರ್ಚುವಲ್ ಮೂಲಕ ಮುಂಬೈನಿಂದ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಹಾಗೂ ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭಾಗಿಯಾಗಿದ್ದರು. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಏರ್ಬಸ್ ಹೆಸರಿನ ದೇಶದ ಮೊದಲ ಖಾಸಗಿ ಘಟಕ ಇದು. H-125 ಮಾದರಿ ಹೆಲಿಕಾಪ್ಟರ್ಗಳ ನಿರ್ಮಾಣಗಳು ಇಲ್ಲಿ ಆಗುತ್ತೆ. ಒಟ್ಟು 50 ಎಕರೆಯಲ್ಲಿ ನಿರ್ಮಾಣವಾಗಿದೆ ಟಾಟಾ ಕಂಪನಿ ಏರ್ಬಸ್ ಘಟಕ. ಇದು ಪ್ರತಿ ವರ್ಷ 10 ಹೊಸ ಹೆಲಿಕಾಪ್ಟರ್ಗಳ ಉತ್ಪಾದನೆಯನ್ನ ಮಾಡಲಿದೆ. ಇದರಿಂದ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಗೆ ದೊಡ್ಡ ಅನುಕೂಲವಾಗಲಿದೆ. ವೇಮಗಲ್ ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಗೂ ಮೊದಲು ಫ್ರಾನ್ಸ್ ಅಧ್ಯಕ್ಷ ತಮ್ಮ ಪತ್ನಿ ಜೊತೆ 26/11 ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ತಾಜ್ ಹೋಟೆಲ್ನಲ್ಲಿ ಸಂತಾಪ ಸೂಚಿಸಿದರು. ಮುಂಬೈ ಉಗ್ರ ದಾಳಿಯನ್ನ ಖಂಡಿಸಿದ ಉಭಯ ನಾಯಕರು ಬಳಿಕ ಮಹಾರಾಷ್ಟ್ರದ ಲೋಕಭವನದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಜಗತ್ತು ಅನಿಶ್ಚಿತತೆಯ ಅವಧಿಯನ್ನ ಎದುರಿಸುತ್ತಿದೆ. ಈ ವಾತಾವರಣದಲ್ಲಿ ಭಾರತ ಫ್ರಾನ್ಸ್ ಪಾಲುದಾರಿಕೆ ಜಾಗತಿಕ ಸ್ಥಿರತೆಗೆ ಒಂದು ಶಕ್ತಿಯಾಗಿದೆ ಅಂದ್ರು ಮೋದಿ. फ्रेंड्स, वर्ष 2026 भारत और यूरोप के संबंधों में एक टर्निंग पॉइंट है. कुछ ही दिन पहले हमने यूरोपियन यूनियन के साथ भारत के इतिहास का सबसे बड़ा और महत्वाकांक्षी फ्री ट्रेड एग्रीमेंट किया. यह फ्री ट्रेड एग्रीमेंट भारत और फ्रांस संबंधों में भी अभूतपूर्व गति लाएगा. ಇನ್ನು ಭಾರತದಲ್ಲಿ ನಡೀತಾ ಇರುವ ಎಐ ಶೃಂಗಸಭೆ ಭವಿಷ್ಯದ ಭಾರತಕ್ಕೆ ಬುನಾದಿ ಹಾಕಲಿದೆ ಅಂದ್ರು ರಿಲಯನ್ಸ್ ಜಿಯೋ ಸಂಸ್ಥೆ ಚೇರ್ಮನ್ ಆಕಾಶ್ ಅಂಬಾನಿ. This will always give the motivation for us to develop solutions that benefit all of India. If this vision comes together, it will take India to the next level of nation and realize our dreams of being a $1 trillion economy. ದೆಹಲಿಯ ಭಾರತ ಮಂಟಪಂನಲ್ಲಿ ಎಐ ಶೃಂಗಸಭೆ ಸಮಾರೋಪ ಸಮಾರಂಭ ನಡೆಯಲಿದೆ. ಭಾರತ ಎಐ ತಂತ್ರಜ್ಞಾನದಲ್ಲಿ ಮತ್ತಷ್ಟು ಒಡಂಬಡಿಕೆಗಳಿಗೆ ಸಹಿ ಹಾಕಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.